ಲೇಪಾ ನಕನ್ಲೇ. ಗುಡ್ ಮಾರ್ನಿಂಗ್ ಕರ್ನಾಟಕ, ಗುಡ್ ಮಾರ್ನಿಂಗ್ ಬೆಂಗಳೂರು, ಗುಡ್ ಮಾರ್ನಿಂಗ್ ಮೈ ಆಡಿಯನ್ಸ್. ಇವತ್ತಿಂದ ನಕ್ಕನ್ಲೆ ಡೈಲಿ ವ್ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ ಅಲ್ಲ ಸುಸ್ವಾಗತ. ಚಿನ್ನು ಕಡೆಯಿಂದನೂ ಗುಡ್ ಮಾರ್ನಿಂಗ್. ಇವಾಗ ಚಿನ್ನಗೆ ಟಾಯ್ಲೆಟ್ ಅರ್ಜೆಂಟು, ಅದಕ್ಕೆ ಚಿನ್ನಗೆ ಟಾಯ್ಲೆಟ್ ಮಾಡಿಸ್ತೀನಿ. ಟಾಯ್ಲೆಟ್ ಮಾಡಿಸಿದ ತಕ್ಷಣ ನಾನು ಟಾಯ್ಲೆಟ್ಗೆ ಹೋಗ್ತೀನಿ, ಮಕ್ಕ ತೊಳಿತೀನಿ. ಚಿನ್ನು ಡಾರ್ಲಿಂಗ್ ಟಾಯ್ಲೆಟ್ ಮಾಡ್ತಾ ಇದ್ದಾನೆ ಬೆಳಗ್ಗೆ. ನಕ್ಕನ್ ಒಂದು ಮಣ ಟಾಯ್ಲೆಟ್ ಮಾಡ್ತಾನೆ, ಫುಲ್ಲು ರಿವರು. ಚಿನ್ನು ಡಾರ್ಲಿಂಗ್ದಂತೂ ಟಾಯ್ಲೆಟ್ ಆಯಿತು. ನಾನಿವಾಗ ಹೋಗಿ ಮಕ ತೊಳಿಬೇಕು. ಮಕ ತೊಳೆದು ನಕ್ಕನ ಅಂಗಡಿ ತೆಗಿಬೇಕು. ಅಂಗಡಿ ತೆಗ್ದಿಲ್ಲ ಅಂದರೆ ನಕ್ಕ ನಮ್ಮಪ್ಪ ಚಪ್ಪಲ್ ಏಟು. ಬೆಳಗ್ಗೆ ಹಿಮಾಲಯ ಫೇಸ್ ವಾಶಿಂದ ಮಕ ತೊಳೆದ್ರೆ ನಾನು ಫ್ರೆಶ್ಶು, ಅವನ ಅಮ್ಮ ನನ್ನ ಮಕಾನು ಫ್ರೆಶ್ಶು. ಹಂದಿಗೆ ಸ್ನಾನ ಮಾಡಿಸಲ್ವಾ ಹಂಗೆ ನಾನು ನನ್ನ ಮಕ್ಕಕ್ಕೆ ಫುಲ್ ಹಂದಿ ಥರ ಉಜ್ಕೊಂತೀನಿ. ಅವನ ಅಮ್ಮನ ಎಷ್ಟೇ ಉಜ್ಜಿದ್ರೆ ನಾವು ನಮ್ಮನ್ನ ಬೆಳ್ಳಕ್ಕಂತೂ ಆಗಿಲ್ಲ ನಾನು. ಏನ ಹಿಮಾಲಯ ಫೇಸ್ ವಾಶ್ ಮೇಲೆ ನಮಗೆ ಜಾಸ್ತಿ ಬೆಳ್ಳಕ್ಕಾಗ್ತೀನಿ ಅಂತ, ಶಾಟನೂ ಆಗಲ್ಲ ಅಂತ ನನಗೂ ಗೊತ್ತು. ಇವಾಗ ಬಿಸಿ ಬಿಸಿ ಹಾಲು, ಕಾಫಿ ಕುಡ್ದೆ ಅಕ್ಕ ನನ್ನ ತಲೆ ಓಪನ್ ಆಗೋದು. ಓ ಫಕ್, ಕಾಫಿ ಪೌಡ್ರೇ ಖಾಲಿ ಆಗಿಬಿಟ್ಟಿದೆ ಗುರು. ನಕ್ಕನ ಹೋಗ್ಬೇಕು ಇವಾಗ ತಗೊಂಬರ್ಬೇಕು ಕಾಫಿ ಪೌಡರ್ನ. ಹೋಗ್ಬಿಟ್ಟು ಮಗ ಕಾಫಿ ಕೊಡೋ 10 ರೂಪಾಯಿಗೆ, ಬೇರೆ ಏನು ಬೇಡ, ಚೇಂಜ್ ಕೊಡು ಗುರು. ನಾನು ಯಾವುದು ಎಕ್ಸ್ಪೆನ್ಸಿವ್ ಕಾಫಿ ಏನು ಕುಡಿಯಲ್ಲ ಗುರು. 2 ರೂಪಾಯಿ ನೆಸ್ಕೆಫೆ ಕಾಫಿ ಕುಡಿತೀನಿ, ಇಡೀ ದಿನ ಸಖತ್ತಾಗಿರ್ತೀನಿ. ಸ್ಟ್ರಾಂಗ್ 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 ಕಾಫಿ. ಇವಾಗ ನಾನು ಹೋಗ್ಬೇಕು, ಅಂಗಡಿಯಲ್ಲಿ ಕೂತ್ಕೊಬೇಕು, ದಿಂಗ್ಸ್ಕೊಬೇಕು. ಇವಾಗ ಅಂಗಡಿ ತೆಗ್ದಾಯ್ತು, ಅಂಗಡಿ ಕ್ಲೀನ್ ಮಾಡಬೇಕು. ಏನೇನು ಐಟಮ್ಸ್ ಎಲ್ಲೆಲ್ಲಿ ಬೇರೆ ಕಡೆ ಇಟ್ಟಿದ್ದೀನಿ ಎಲ್ಲ ಮತ್ತೆ ಒಂದು ಕಡೆ ಇಡಬೇಕು. ನಕ್ಕನ್ ಅವಳಿ ಗುರು. ಬೆಳಗ್ಗೆ ಅವನ ಅಮ್ಮನ ಕೆಲಸ ಸಿಕ್ಬಿಟ್ರೆ ನಕ್ಕನ್ ಫುಲ್ ಅವಳಿ. ಅಂಗಡಿ ಕ್ಲೀನ್ ಮಾಡಾಯ್ತು, ಅಂಗಡಿಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಾಯ್ತು. ಇವಾಗ ನಾನು ಹೋಗ್ತಾ ಇದ್ದೀನಿ ಕೆಲಸ್ಥನಿಕ್ಸ್ಗೆ. ಬೆಳಗ್ಗೆ ಕೆಲಸ್ಥನಿಕ್ಸ್ಗೆ ನಾವು ಗೊತ್ತಲ್ವಾ. ಬೋಳಿ ಮಗ ಗುರು ನನ್ನ ಫ್ರೆಂಡು. ಕೆಲಸ್ಥನಿಕ್ಸಿಗೆ ಬರ್ತೀನಿ ಅಂದ್ಬಿಟ್ಟು ಗಾಂಡು ನನ್ನ ಮಗ ಅವನ ಅಮ್ಮನ ಇನ್ನೂ ಮಲ್ಕೊಂಡಿದ್ದಾನೆ, ಮಾನ ಮರ್ಯಾದೆ ಇಲ್ದಿರಂಗೆ. ಅವನ ಅಮ್ಮನ ಹೋಗಿ ತೆಗ್ತೀನಿ ಇವಾಗ ಅವನಿಗಂತೂ. ಬೋಳಿ ಮಗ ಗುರು. ಕೆಲಸ್ಥನಿಕ್ಸ್ ಬರೋಕ್ಕಾಗಲ್ಲ ಅಂದರೆ ಮಚ ನಾನು ಬರಲ್ಲ, ನೀನು ಹೋಗು ಅನ್ಬೇಕು. ಅವನ ಅಮ್ಮನ ಬೋಳಿ ಮಗ ಥರ ಮಲ್ಕೊಂಡಿದ್ದಾನೆ. ಎಬ್ರಿಸದೆ ನಕ್ಕನ್ ಅವ್ರ ಅಪ್ಪ ಅಮ್ಮನೂ ಬೇಜಾರು ಮಾಡ್ಕೊತಾರೆ. ಯಾರು ಹೆಂಗಾರೋ ದಿಂಗ್ಸ್ಕೊಂಡ್ಲಿ ಗುರು, ನಮ್ಮ ಕೆಲಸ ನಾವು ಮಾಡಬೇಕು. ಬೆಳಗ್ಗೆ no macha vlogs. Bro, vlogs you need to do like this, not like this. Sorry guys, Instagram ಅಲ್ಲಿ ರೀಲ್ಸ್ ಮಾಡಿ ನಕ್ಕ ಹಿಂಗಾಗ್ಬಿಟ್ಟಿತ್ತು. ಇವಾಗ ವ್ಲಾಗ್ಸ್ ಅಲ್ವಾ ಹಿಂಗೆ. From now on do like this. ಇವತ್ತಿಂದ ಹಿಂಗ್ ಮಾಡೋದು ಮರ್ತೋಗ್ಬಿಟ್ಟಿದೆ. ಅವ್ನ ನಮ್ಮನ್ ಗೊತ್ತೇ ಇಲ್ಲ ಇದ್ರ ಬಗ್ಗೆ. Okay, let's go. Let's start the workout.
ವರ್ಕೌಟ್ ಅಂತೂ ಆಯಿತು. ಇನ್ನೇನು ಮೋಹನ್ ಮನೆಗೆ ಹೋಗ್ಬೇಕು. ಮೋಹನ್ ಮನೆಗೆ ಹೋಗ್ಬಿಟ್ಟು ಬೆಂಗಳೂರು ಡೈರೀಸ್ ಬಗ್ಗೆ ಮಾತಾಡಬೇಕು. ಹೋಗಿ ಇವಾಗ ಒಂಚೂರು ಸೈಕ್ ಮಾಡೋಣ. ಸೈಕ್ ಮಚ್ಚಾ, ಲೋ ಬಾರೋ, ಎಷ್ಟೊತ್ತು? ಮೋಹನ್ ಗೌಡ ಬಂದ, ಆಂಜನೇಯ ದೇವ್ರಿಗೆ ಕೈ ಮುಗ್ದ, ಮತ್ತೆ ಡೋರ್ ಕ್ಲೋಸ್ ಮಾಡ್ದ. ಮಚ ಸೀನ್ಸ್ ಹೇಳು ಮಚ. ರಾತ್ರಿ ಗೈಸ್, ಇವತ್ತು ಜಿಮ್ ಡೈರೀಸು, ಇವತ್ತಿಂದ ಹೊಸ ಸೀರೀಸು. ಇಟ್ ಈಸ್ ಕಾಲ್ಡ್ ದ ಬೆಂಗಳೂರು ಜಿಮ್ ಡೈರೀಸ್. ಸಖತ್ತಾಗಿರುತ್ತೆ. ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ಇಡೀ ಜಿಮ್ಮು, ಇಡೀ ಬೆಂಗಳೂರಲ್ಲಿ. ನಕ್ಕನ್ ಸೈಕ್ ಆಗಿರುತ್ತೆ. ಎಲ್ಲ ಜಿಮ್ಗೂ ಹೋಗಿ ವರ್ಕೌಟ್ ಮಾಡಿ ಮ್ಯಾಟ್. ಏನ್ ಮಚ? ಪಕ್ಕ. ಮೋಹನ್ ಮನೆಯಿಂದ ಬಂದಿದ್ದೀನಿ. ಇವಾಗ ಚಿನ್ನು ಡಾರ್ಲಿಂಗಿಗೆ ಟಾಯ್ಲೆಟ್ ಮಾಡಿಸ್ಬೇಕು. ಮತ್ತೆ ಸೈಕ್. ನಮ್ಮ ಚಿನ್ನು ಅಂತೂ ಸುಖ ಪುರುಷ. ಚೆನ್ನಾಗಿ ನೀರು ಕುಡಿಯೋದು, ಚೆನ್ನಾಗಿ ಟಾಯ್ಲೆಟ್ ಮಾಡೋದು. ಕರ ಚಿನ್ನದಂತೂ ವಾಶ್ರೂಮ್ ಆಯಿತು. ಇವಾಗ ನಾನು ಹೋಗ್ತಾ ಇದ್ದೀನಿ ಅಂಗಡಿಗೆ. ಮಹಾಲಕ್ಷ್ಮಿ ಲೇಔಟಲ್ಲಿ ಫೇಮಸ್ ಇಡ್ಲಿ. ಸಖತ್ತಾಗಿರುತ್ತೆ ಗುರು. ಅಲ್ಲಿ ಇಡ್ಲಿ ತಿಂದರೆ ಅಂತೂ ವಾವ್, OMG ಅನ್ಕೊಳ್ಳಿ. ಚಟ್ನಿ ಸ್ವಲ್ಪ ಹಾಕಿ. ಬೇಡ ಬೇಡ. ಇಡ್ಲಿ ಮಾತ್ರ ಸಖತ್ತಾಗಿತ್ತು ಅನ್ಕೊಳ್ಳಿ. ಅದಕ್ಕೆ ಚಿನ್ನುಗೂ ಒಂದು ಇಡ್ಲಿ ಪಾರ್ಸಲ್ ತಗೊಂಡಿದ್ದೀನಿ. ಚಿನ್ನೂನು ತಿನ್ಲಿ ಇಡ್ಲಿ. ಲೇವಟ್ ಇಡ್ಲಿ ಅಷ್ಟು ಫೇಮಸ್ಸು. ಚಿನ್ನು ಡಾರ್ಲಿಂಗಿಗೆ ಇಡ್ಲಿ ತಗೊಂಡ್ಬಂದಿದ್ದೀನಿ, ಲೇವಟ್ ಇಡ್ಲಿ. ಚಿನ್ನು ಡಾರ್ಲಿಂಗಿಗೆ ಇಡ್ಲಿ ಜೊತೆ ಒಂಚೂರು ಹಾಲು ಹಾಕ್ತೀನಿ, ಒಂಚೂರು ನೀರು ಹಾಕ್ತೀನಿ, ಆಮೇಲೆ ಕೊಡ್ತೀನಿ. ಸಖತ್ತಾಗಿ ದಂಗ್ ತಿಂತಾನೆ ಇವಾಗ ಚಿನ್ನು ಇಡ್ಲಿ. ಚಿನ್ನು ಡಾರ್ಲಿಂಗಿಗೆ ಊಟ ರೆಡಿ. ಊಟ ಅಲ್ಲ, ನಕ್ಕನ್ ಬ್ರೇಕ್ಫಾಸ್ಟ್. ಲೇವಟ್ ಇಡ್ಲಿ ಬ್ರೇಕ್ಫಾಸ್ಟ್. ಸಖತ್ ಇಷ್ಟ ನಮ್ಮ ಚಿನ್ನಗೆ ಲೇವಟ್ ಇಡ್ಲಿ. ಸೈಕ್. ತಿನ್ನು. ಬಿಡಿ ಊಟ ಗಿಡ ಬೇಡವಾ? ಊಟ ಇಲ್ಲ